ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸರ್, ಇಲ್ಲಿ ಏನಾಗಿದೆ, ಇವರು ಸುಮಾರು 1 ವರ್ಷಗಳ ಹಿಂದೆ ಇವರು ಲೈಸೆನ್ಸ್ನ ಅಂದರೆ ಬಾಡಿಗೆನ ಕಟ್ಟಿದರೆ ಸುಮಾರು 1,20,20,24 ಲಕ್ಷ ಇವರು ಉಳಿಸ್ಕೊಂಡಿದ್ರು. ಸೊ ಅದರಿಂದ ನಮ್ಮ ಸಂಸ್ಥೆಯವರು ನಾವೆಲ್ಲ ಸೇರಿ ಅವ್ರನ್ನ ಟರ್ಮಿನೇಟ್ ಮಾಡಿದ್ವಿ. ಟರ್ಮಿನೇಟ್ ಆದರೂ ಸಹ ಆ ಟರ್ಮಿನೇಟ್ ಆದೇಶದ ಮೇಲೆ, ರದ್ದತಿ ಆದೇಶದ ಮೇಲೆ ಇವರು ಹೈಕೋರ್ಟ್ಗೆ ಹೋಗಿದ್ರು, ಅದು ಸ್ಟೇ ತರಿಸಿದರು. ಈಗ ನಿನ್ನೆ ಅದು ಸ್ಟೇ ವೆಕೇಟ್ ಆಗಿದೆ. ಸ್ಟೇ ವೆಕೇಟ್ ಆಗಿ ಅದರಲ್ಲಿ ಏನಂತ ಹೇಳಿದೆ, ಯಾವ ಲೈಸೆನ್ಸು ಅವರು ಕೊಟ್ಟಲ್ಲ, ಅವ್ರಿಗೆ ಯಾವುದೇ ಥರ ಅಧಿಕಾರ ಇಲ್ಲ. ಹಾಗೂ ನಮ್ಮ ಅಗ್ರಿಮೆಂಟ್ನಲ್ಲಿ ಏನಿದೆ, ಯಾವುದೇ ಒಂದು ಲೈಸೆನ್ಸಿ ತಮ್ಮ ಪರವಾನಗಿಯನ್ನು ಕಟ್ಟಲಿಲ್ಲ ಅಂತ ಹೇಳಿದ್ರೆ, ಲೈಸೆನ್ಸಿ ಇರ್ಬೋದು, ಅವ್ರ ಸಬ್ ಲೈಸೆನ್ಸಿ ಇರ್ಬೋದು, ರದ್ದತಿ ಆದೇಶ ಆದ ನಂತರ ಆ ಪ್ರಿಮಿಸಿಸ್ನ ವೆಕೇಟ್ ಮಾಡ್ಕೋಬೇಕು ಅಂತ ರಿಜಿಸ್ಟರ್ ಅಗ್ರಿಮೆಂಟ್ ಆಗಿದೆ ನಮ್ಮ ಮತ್ತು ಅವರಲ್ಲಿ. ಇಲ್ಲಿ ಉಮೇಶ್ ಅನ್ನೋರು ಮೊದಲನೇ ಲೈಸೆನ್ಸಿದಾರರು, ನಟೇಶ್ ಅನ್ನೋರು ಅವ್ರ ಸಬ್ ಲೀಸ್ಗೆ ತೊಗೊಂಡಿರ್ತಕ್ಕಂಥವ್ರು. ಈಗ ಇಲ್ಲಿರ್ತಕ್ಕಂಥವ್ರು ಎಲ್ಲ ಅನ್ಕನ್ಸರ್ನ್ಡ್ ಪರ್ಸನ್ಸು, ಇವರು ಎಲ್ಲರನ್ನೂ ಬದರಿಸ್ಕೊಂಡು ಇವರು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರು. ಸೊ ಈಗ ಆದೇಶ ಬಂದ ಮೇಲೆ ನಾವೆಲ್ಲ ಸೇರಿ, ನಮ್ಮ ಎಂಪ್ಲಾಯೀಸ್ ಎಲ್ಲ ಸೇರಿ ಪೊಲೀಸ್ ಪ್ರೊಟೆಕ್ಷನಿಂದ, ಪೊಲೀಸ್ SP ಸಾಹೇಬ್ರ ಕಡೆಯಿಂದ ಎಲ್ಲರ ಸಪೋರ್ಟಿಂದ ನಾವು ಇವತ್ತು ವೆಕೇಟ್ ಮಾಡಿಸಿದ್ದೀವಿ. ಯಾಕಂದರೆ ಅವ್ರಿಗೂ ಸಹ, ಶಾಪ್ನವ್ರಿಗೂ ಸಹ ನಾವು ಅವ್ರಿಗೆ ಒಂದು ಹೇಳಿದ್ದೀವಿ, ತಕ್ಷಣ ನಿಮಗೆ ಇದು ಮಾಡಲ್ಲ, ಮುಂದಿನ ಟೆಂಡರ್ವರೆಗೂ ನಿಮ್ಮನ್ನೇ ಕಂಟಿನ್ಯೂ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದೀವಿ. ಸೊ ಆದರೂ ಸಹ ಅವರು ಸ್ವಲ್ಪ ಪ್ರೊಟೆಸ್ಟ್ ಮಾಡಿದ್ರು. ಅವ್ರಿಗೆಲ್ಲ ಹೇಳಿ ಯಾವುದೇ ಮಾನವೀಯ ದೃಷ್ಟಿಯಿಂದ ಅವ್ರಿಗೂ ಎಲ್ಲ ಮೊದಲನೇ ಕರೆದು ಅವ್ರಿಗೆ ಎಲ್ಲ ಹೇಳಿದ್ದೀವಿ ಸರ್. ಇಷ್ಟಿದೆ ಸರ್. ಈಗಾಗಲೇ ಅವರು ಏನು ಹಿಂದೆ ಇದ್ದ ನಟೇಶ್ ಸಬ್ಲೀಸಿ ಇಲ್ಲಿವರೆಗೂ 1 ವರ್ಷಗಳ ಕಾಲ ಅವರು ಯಾವುದೇ ಒಂದು ಇದನ್ನು ಕಟ್ಟಿಲ್ಲ. ಕೋರ್ಟ್ 50 ಲಕ್ಷ ಕಟ್ಟಬೇಕು ಅಂತ ಅವ್ರಿಗೆ ಹೇಳಿದ್ರು ಸಹ ಅವರು ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ಅವರು ಬರೀ 25 ಲಕ್ಷ ಕಟ್ಟಿ ಇನ್ನು 25 ಲಕ್ಷನ ಕಟ್ಟದೇ ಇರೋದ್ರಿಂದ ಕೋರ್ಟು ಒಂದು ಡಿಸಿಷನ್ ತೊಗೊಂಡು ಇವ್ರನ್ನ ಅವರು ಏನು ಟರ್ಮಿನೇಷನ್ ಮಾಡಿದ್ದಾರೆ, KSRTC ಅವರು ಏನು ಟರ್ಮಿನೇಷನ್ ಮಾಡಿದ್ದಾರೆ ಅದು ವ್ಯಾಲಿಡ್, ಈಸ್ 100% ರೈಟ್ ಅಂತ ಆದೇಶ ಕೊಟ್ಟಿದೆ. ಅದರಂತೆ ನಾವು ನಮ್ಮ ಪೊಲೀಸ್ ಪ್ರೊಟೆಕ್ಷನಿಂದ ನಾವು ಕಾರ್ಯಾಚರಣೆ ಮಾಡಿ ನಮ್ಮ ಸಂಸ್ಥೆಯ ಆಸ್ತಿಗಳನ್ನು ವಶಪಡಿಸ್ಕೊಂಡಿದ್ದೀವಿ ಸರ್. ಎಷ್ಟು ಬಾಡಿಗೆ ಕಟ್ಟಬೇಕಿತ್ತು ಏನಾದರೂ ಸರ್? ಇಲ್ಲಿವರೆಗೂ 2 ಕೋಟಿ ಕಟ್ಟಬೇಕು ಸರ್. ಇಲ್ಲಿವರೆಗೂ 2 ಕೋಟಿ ಅಧಿಕವಾಗಿ ಕಟ್ಟಬೇಕು. ಕಟ್ಟದೇ ಇರೋದ್ರಿಂದ ನಾವು ಅವ್ರನ್ನ ಟರ್ಮಿನೇಟ್ ಮಾಡಿದ್ವಿ. ಇವತ್ತು ಕೋರ್ಟ್ ಆದೇಶದ ಮೂಲಕ ನಾವು ಪ್ರೊಟೆಕ್ಷನ್ ತೊಗೊಂಡೋಗಿ ಅವ್ರನ್ನ ನಾವು ವಶಪಡಿಸ್ಕೊಂಡಿದ್ದೀವಿ ಸರ್. ಡಿಪಾರ್ಟ್ಮೆಂಟು ಮತ್ತು ಅಗ್ರಿಮೆಂಟ್ ಇರುತ್ತೆ, ಅವ್ರ ನಡುವೆ ಆಗಿರುತ್ತೆ. ಬಟ್ ಇಲ್ಲಿ ಟೆಂಡರ್ ತೊಗೊಂಡಿರ್ತಾರೆ ಸರ್, ಅವರು ಕೆಲವೊಂದಿಷ್ಟು ಐಟಮ್ಸ್ಗಳು ಆಗಿದ್ದಾವೆ, ತಗೊಳ್ಳೋಕೆ ಬಿಡಲಿಲ್ಲ ಸರ್. ಅದು ಮಾನವೀಯ ದೃಷ್ಟಿಯಿಂದ ರೈಟ್ ಸರ್. ಮಾನವೀಯ ದೃಷ್ಟಿಯಿಂದ ಅವ್ರಿಗೆ ಕರೆದು ಮಾತಾಡಿದ್ದೀನಿ ಸರ್. ಮಾತಾಡಿದ್ದೀನಿ. ಮುಂದಿನ ಟೆಂಡರ್ ನಾವು ಈಗ ಸಿಂಗಲ್ ಏಜೆನ್ಸಿ ಇತ್ತು, ಈಗ ನಾವು ಮಳಿಗೆಗಳನ್ನ ನಾವು ಸುಮ್ಮನೆ ಇಟ್ಕೊಳ್ಳೋಕ್ಕಾಗಲ್ಲ, ನಾವು ಅದನ್ನ ಟೆಂಡರ್ ಕರೀಲೇಬೇಕು. ಟೆಂಡರ್ ಕರೆಯೋದು 3 ತಿಂಗಳಾಗ್ಬೋದು, ಇನ್ನೂ ಹೆಚ್ಚಿಗೆ ಆಗ್ಬೋದು. ಅಲ್ಲಿವರೆಗೂ ನಾವು ನಿಮ್ಮನ್ನೇ ಕಂಟಿನ್ಯೂ ಮಾಡ್ತೀವಿ, ನಿಮಗೆ ಮಾಡಿಕೊಡ್ತೀವಿ. ನಿಮ್ಮ ಏನು ಅಮೌಂಟ್ ಕಟ್ತಾಯಿದ್ರಿ ಅದನ್ನು ನಮ್ಮ ಸಂಸ್ಥೆಗೆ ಕಟ್ಟಿ ನಿಮ್ಮವರಿಗೆ ಟೆಂಪ್ರರಿ ಅಗ್ರಿಮೆಂಟ್ ಮಾಡಿಕೊಂಡು ನೀವು ಮಾಡಿಕೊಡ್ತೀವಿ ಅಂತ ಅವ್ರಿಗೆ ಅಭಯ ನೀಡಿದ್ದೀವಿ ಸರ್. ಅವ್ರಿಗೆ ಯಾವುದೇ ಅನ್ಯಾಯನೂ ಮಾಡಲ್ಲ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್.